ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪಾಕೆಟ್ ಪ್ರಪಂಚ. ಮೈಸೂರಿಗೆ ತುಂಬ ಜನ ಟೂರಿಸ್ಟ್ಗಳು ಬರ್ತೀರಾ. ಬಂದಾಗ ಇಲ್ಲಿ ಒಂದು ಬೋಟ್ ಹೌಸ್ ಇದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ತು ನಾನು ನಿಮಗೆ ಅದೇ ಬೋಟ್ ಹೌಸ್ನ ತೋರಿಸೋಣ ಅಂತ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಬಂದಾಗ ಈ ಜಾಗಕ್ಕೆ ಬರೋದನ್ನ ಮರಿಬೇಡಿ. ಎಂಟ್ರೆನ್ಸಲ್ಲೇ ಕಯಾಕಿಂಗ್ ಬೋಟ್ನೆಲ್ಲ ತಗೊಂಬಂದು ಮರಕ್ಕೆ ಕಟ್ಟಿ ಒಂಥರ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಹಾಗೆ ಒಳಗಡೆ ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಗೆ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ ಇರೋದಿಲ್ಲ. ಬೋಟಿಂಗ್ ಹೋಗಬೇಕು ಅಂದರೆ ಮಾತ್ರ ನಾವು ಅಲ್ಲಿಗೆ ಬೋಟಿಂಗ್ ಚಾರ್ಜಸ್ ಏನಿರುತ್ತೆ ಅದನ್ನು ತಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ. ಈ ಕೆರೆಗೆ ನೀರು ಬರೋದು ಎಲ್ಲಿಂದಪ್ಪ ಅಂದರೆ ಅದು ಕೆ ಆರ್ ಎಸ್ ಇಂದನೇ. ಕೆ ಆರ್ ಎಸ್ ಇಂದ ನಾಲೆ ಮಾಡಿದ್ದಾರೆ. ಆ ವರುಣಾ ನಾಲೆ ಬಂದು ಇಲ್ಲಿಗೆ ಸೇರುತ್ತೆ. ಬೋಟ್ಗಳ ಪ್ರೈಸಸ್ ಬಂದು ಜೆಟ್ಸ್ಕಿ ಬಂದು ₹500 ಪರ್ ಹೆಡ್ಡು, ಸ್ಪೀಡ್ ಬೋಟ್ ಬಂದು ₹250 ಆಗುತ್ತೆ. ಬನಾನಾ ರೈಡ್ ಮಾಡ್ತಾರೆ. ಬನಾನಾ ರೈಡ್ ಬಂದು ₹350 ಆಗುತ್ತೆ. ಹಾಗೆ ಕಯಾಕಿಂಗ್ ಬಂದು ಪರ್ ಹೆಡ್ಡು ₹100 ಆಗುತ್ತೆ. ಪೆಡಲ್ ಬೋಟ್ ಇದೆ. ಪೆಡಲ್ ಬೋಟ್ ಬಂದು ₹100 ಪರ್ ಹೆಡ್ಡು. ಬಟ್ ನಾನು ಮಗು ಇರೋದ್ರಿಂದ ನಾವು ₹350 ಕೊಟ್ವಿ. ಚೈಲ್ಡ್ಗೆ ₹50 ತಗೊತಾರೆ. ಬನ್ನಿ ಈಗ ಒಳಗಡೆ ಎಂಟ್ರಿ ಆಗಿ ಏನೇನಿದೆ ಹೇಗಿದೆ ಅಂತ ನೋಡೋಣ. ವಾ 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 ತುಂಬ ಚೆನ್ನಾಗಿದೆ ಜಾಗ. ಎಕ್ಸಲೆಂಟ್ ಆಗಿ ಕಾಣಿಸ್ತಾ ಇದೆ ಜಾಗ. ನಾವು ಯಾವುದೋ ಮೈಸೂರಲ್ಲಿ ಇಲ್ಲ, ಎಲ್ಲೋ ಹೊರಗಡೆಗೆ ಬಂದಿದ್ದೀವಿ ಏನೋ ಅಂತ ಅನ್ಸುತ್ತೆ. ಯಾವುದೋ ಇಟಾಲಿಗೋ ಏನೋ ಬಂದಂಗೆ ಅನಿಸ್ತಾ ಇದೆ, ಯಾವುದೋ ಲೇಕಲ್ಲಿ. ನಂದೊಂದು ರಿಕ್ವೆಸ್ಟು ನಿಮಗೆಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಪ್ಲೇಸ್ಗೆ ಹೋದ್ರೂ ದಯವಿಟ್ಟು ಪೇಪರ್ ಪ್ಲಾಸ್ಟಿಕ್ ಏನೇ ತಗೊಂಡು ಹೋದ್ರೂ ದಯವಿಟ್ಟು ವಾಪಸ್ ತಗೊಂಬಂದು ಎಲ್ಲಿ ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ಹಾಕಿ. ಯಾಕೆ ಅಂದರೆ ಇಷ್ಟು ಚೆನ್ನಾಗಿ ಜಾಗ ಮೇಂಟೈನ್ ಮಾಡಿರ್ತಾರೆ. ನೀವು ಹೋಗಿ ವಾಟರ್ ಬಾಟಲ್ಸು, ಪೇಪರು, ಟಿಶ್ಯೂಗಳು ಇದನ್ನೆಲ್ಲ ಎಸಿತೀರಾ, ಎಷ್ಟು ಕಚ್ಚಡವಾಗಿ ಅಸಹ್ಯವಾಗಿ ಕಾಣುತ್ತೆ ಅಂದರೆ ಅಷ್ಟು ಅಸಹ್ಯವಾಗಿ ಕಾಣುತ್ತೆ. ಆದ್ದರಿಂದ ಜಾಗಗಳನ್ನ, ನಮ್ಮ ಊರು, ನಮ್ಮ ಜಾಗ, ನಮ್ಮ ದೇಶ ಎಲ್ಲನೂ ನಾವು ಕ್ಲೀನಾಗಿ ಇಟ್ಕೋಬೇಕು. ಈ ಜಾಗದಲ್ಲಿರೋ ಚೇಂಜಿಂಗ್ ರೂಮ್ಗಳು ತುಂಬ ಹೈಜಿನಿಕ್ ಆಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೋಟ್ ಹತ್ತತ್ರ ಬಂದ್ವಿ. ಲೈಫ್ ಜಾಕೆಟ್ ಹಾಕೊಳ್ಳೋಣ ಇವಾಗ. ಹಾಗೆ ಇಲ್ಲಿರೋ ಸ್ಟಾಫ್ಸ್ಗಳೆಲ್ಲ ಬಂದು ಸ್ವಿಮ್ಮಿಂಗಲ್ಲಿ ಟ್ರೈನ್ಡ್ ಆಗಿರೋಂಥವ್ರೆ. ಅಲ್ಲೇ ಏನೇ ಬೋಟ್ಗೆ ತೊಂದರೆ ಆದ್ರೂ ಆ ಜಾಗಕ್ಕೆ ಬಂದು ನಮ್ಮನ್ನು ರೆಸ್ಕ್ಯೂ ಮಾಡ್ತಾರೆ. ಈಗ ಹೋಗ್ತಾ ಇರೋ ಖುಷಿ 1/4 ಗಂಟೆ ಆದ್ಮೇಲೆ ಇರಲಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಪೆಡಲ್ ಬೋಟ್ ಹೊಡೆದು ಕಾಲು ನೋವು ಬಂದ್ಬಿಡ್ತು. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಪೆಡಲ್ ಬೋಟ್ಗೆ ಗೇರ್ ಏನಾದ್ರು ಇದೆಯಾನೋ ಅಂತ ಕೇಳಿದೆ. ಆದರೆ ಅವ್ರು ಹೇಳಿದ್ರು ಫ್ರಂಟು, ಫಾರ್ವರ್ಡು, ಬ್ಯಾಕು, ಸ್ಟೇರಿಂಗ್ ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇದಕ್ಕೆ ಅಂತ. ಯಾಕೆಂದರೆ ಗೇರ್ ಇತ್ತು ಅಂದರೆ ಸ್ವಲ್ಪ ಸ್ಮೂತಾಗಿ ನಾವು ತುಳಿದ್ರೂ ಮೂವ್ ಆಗುತ್ತೆ. ಇನ್ನು 1 ಅವರು ನಮ್ಮನ್ನು ಯಾರೂ ಕೇಳೋಂಗಿಲ್ಲ. ಈ ಬೋಟು ನಮ್ಮದೇ, ಈ ಲೇಕು ನಮ್ಮದೇ. ಈ ಥರ ನೀರಿಗೆ ಬಂದಾಗೆಲ್ಲ ನನಗೆ ಯಾವಾಗಲೂ ಒಂದು ಡೌಟು, ಈ ನೀರಲ್ಲಿ ಮೊಸಳೆ ಇದೆಯಾ? ಮೊಸಳೆ ಇದ್ದರೆ ಬಂದು ಬೋಟ್ ಉರುಳಿಸ್ಬಿಡುತ್ತಾ? ಅಥವಾ ನಾವು ಸ್ವಿಮ್ ಮಾಡುವಾಗ ಮೊಸಳೆ ಬಂದು ಹಿಡ್ಕೊಂಬಿಡುತ್ತಾ? ಇದೇ ರೀತಿ ಡೌಟು. ಬಟ್ ನನಗೆ ಗೊತ್ತಿರೋದ್ರಿಂದ ಎಲ್ರಿಗೂ ಗೊತ್ತು ಈ ಜಾಗದಲ್ಲಿ ಯಾವುದೇ ರೀತಿ ಮೊಸಳೆಗಳಿಲ್ಲ ಅಂತ.
ಬೋಟ್ಗೆ ಹತ್ತಿದ ತಕ್ಷಣ ನನ್ನ ವೈಫು ಮಾನಸ ಅಲ್ಲಿರೋ ಲೋಟಸ್ನ ನೋಡ್ಬಿಟ್ಟು ಲೋಟಸ್ ಹತ್ರ ಹೋಗೋಣ, ಲೋಟಸ್ ಹತ್ರ ಹೋಗೋಣ, ಲೋಟಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಆ ಒಂದು ಲೋಟಸ್ನ ತಗೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಪೆಡಲ್ ಬೋಟಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಜೋರಾಗಿ ಗಾಳಿ ಬೀಸಿದ್ರೆ ಗಾಳಿ ಕಡೆಗೆ ಪೆಡಲ್ ಬೋಟ್ ಸಹ ಹೊರಟೋಗುತ್ತೆ. ಆದ್ದರಿಂದ ನಾವು ನೋಡಿಕೊಂಡು ಗಾಳಿ ಇಲ್ಲದೆ ಇರೋ ಕಡೆನೇ ತೊಗೊಂಡೋಗಿ ಬೋಟ್ನ ಅಂತ ಹೇಳಿದ್ರು. ಈ ಕೆರೆಯ ಇನ್ನೊಂದು ದಡದಲ್ಲಿ ಶೂಟಿಂಗ್ಗಳು ನಡೆಯುತ್ತೆ. ಆ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಮಗೆ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಚೆಲುವಿನ ಚಿತ್ತಾರ ಎಲ್ಲ ಶೂಟಿಂಗ್ ಅಲ್ಲೇ ಆಗಿರೋದು. ಒಂದು ಲೋಟಸ್ಸು ಮೊಗ್ಗು ಇನ್ನೂ ಅರಳಿಲ್ಲ, ಹತ್ತಿರದಲ್ಲಿದೆ. ಈಗ ಒಂದು ಸಿಕ್ತು, ಇನ್ನೊಂದು ದೊಡ್ಡದಕ್ಕೆ ಪ್ಲ್ಯಾನ್ ಮಾಡಿ ಹೋಗೋಣ. ಈ ಎಲೆಗಳ ಮಧ್ಯೆ ಹೋದರೆ ಬೋಟು ಸಿಗಾಕೊಳ್ತಾ ಇದೆ, ಆದ್ದರಿಂದ ಜಾಸ್ತಿ ಒಳಗಡೆನೂ ಹೋಗೋಕ್ಕಾಗಲ್ಲ. ಪಕ್ಕದಲ್ಲಿ ಇನ್ನೊಂದು ಅರಳಿರೋ ಲೋಟಸ್ ಕಾಣಿಸ್ತು, ಅಲ್ಲಿಗೆ ಹೋಗ್ತೀನಿ. ಈಗ ಹೋಗಿ ಅದನ್ನು ತೆಗೆದು ಕಿತ್ತು ನನ್ನ ವೈಫಿಗೆ ಕೊಡೋಣ. ನಾವು ಮೈಸೂರು ಹುಡುಗರು ಹೆಂಗಪ್ಪ ಅಂತಂದರೆ, ಬೇಜಾರಾದರೂ, ದುಃಖ ಆದರೂ, ಅಳು ಬಂದರು, ನಗು ಬಂದರು, ಖುಷಿ ಆದರೂ, ಸಕ್ಸಸ್ ಆದರೂ, ಏನೇ ಆದ್ರೂ ನಾವು ಮನೇಲಿರಲ್ಲ. ಹೊರಗಡೆ ಹೋಗಿ ಯಾವುದಾದ್ರು ಒಂದು ಪ್ಲೇಸಲ್ಲೇ ನಾವು ಸೆಲೆಬ್ರೇಟ್ ಮಾಡೋದು. ಮನೇಲಿದ್ದು ಏನು ಮಾಡ್ತೀರಾ? ಬನ್ನಿ ಪ್ರಪಂಚ ಸುತ್ತೋಣ, ಅದರಲ್ಲಿರೋ ಮಜಾನೇ ಬೇರೆ. 1/4 ಗಂಟೆ 20 ನಿಮಿಷ ಆಯಿತು, ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಗೋಗಿದೆ. ಪರವಾಗಿಲ್ಲ, ಆದರೂ ಈ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಬಿಸಿಲೂ ಇಲ್ಲ, ಕಡೆಗೆ ಮಳೆನೂ ಇಲ್ಲ, ಮಾಡಿರೇಟ್, ತುಂಬ ಚೆನ್ನಾಗಿದೆ. ಈ ಬದುಕಿರೋ 4 ದಿನದಲ್ಲಿ ಅರ್ಧ ಕೆಲಸ ಮಾಡೋದ್ರಲ್ಲೇ ಹೊರಟೋಯ್ತು. ಈಗಲಾದರೂ ಸ್ವಲ್ಪ ಸುತ್ತಾಡೋಣ, ಚೆನ್ನಾಗಿ ಓಡಾಡೋಣ, ಒಳ್ಳೊಳ್ಳೆ ಪ್ಲೇಸ್ಗಳು ನೋಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡಿರೋದೇ ಈ ಪಾಕೆಟ್ ಪ್ರಪಂಚ. ದಯವಿಟ್ಟು ಪ್ರೋತ್ಸಾಹಿಸಿ, ಫಾಲೋ ಮಾಡಿ, ನಿಮ್ಮ ಗೆಳೆಯರಿಗೂ ಹೇಳಿ ಫಾಲೋ ಮಾಡೋದಕ್ಕೆ. ಥ್ಯಾಂಕ್ ಯು.